ಲೋಕಸಭೆಯಲ್ಲಿ ಅಂಗೀಕಾರಗೊಂಡ ವಕ್ಫ್ ತಿದ್ದುಪಡಿ ಮಸೂದೆ 2025 ರಾಜ್ಯಸಭೆಯಲ್ಲಿಂದು ಮಂಡಿಸಲಾಯಿತು. ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ಈ ಮಸೂದೆಯೊಂದಿಗೆ ಮುಸಲ್ಮಾನ್ ವಕ್ಫ್ ರದ್ದು ಮಸೂದೆ 2025 ಮಂಡಿಸಿ 2006ರಲ್ಲಿ ಸ್ಯಾಚರ್ ಸಮಿತಿ ವರದಿಯಂತೆ ವಕ್ಫ್ ಆಸ್ತಿಗಳ ಸಂಖ್ಯೆ 4,90,000ದಷ್ಟಿತ್ತು. ಇವುಗಳ ಮೌಲ್ಯ 12,000 ಕೋಟಿ ರೂಪಾಯಿ ಆಗಿತ್ತು. ಇದೀಗ ಆಸ್ತಿಗಳ ಸಂಖ್ಯೆ 8,72,000ದಷ್ಟಾಗಿದೆ. ಇದರಿಂದ ಬರುವ ಆದಾಯ ನಿರೀಕ್ಷೆಗೂ ಮೀರಿದ್ದಾಗಿದೆ. 2014ರ ಸಾರ್ವತ್ರಿಕ ಚುನಾವಣೆಗೂ ಮುನ್ನ ಯುಪಿಎ ಸರ್ಕಾರ 123 ಪ್ರಮುಖ ಆಸ್ತಿಗಳನ್ನು ಡಿನೋಟಿಫೈಗೊಳಿಸಿ ದೆಹಲಿ ವಕ್ಫ್ ಮಂಡಳಿಗೆ ನೀಡಿತ್ತು. ಈ ಆಸ್ತಿಗಳು ವಸತಿ ಮತ್ತು ನಗರಾಭಿವೃದ್ಧಿ ಸಚಿವಾಲಯಕ್ಕೆ ಸೇರಿದ್ದಾಗಿವೆ ಎಂದು ಹೇಳಿದರು. ವಕ್ಫ್ ತಿದ್ದುಪಡಿ ಮಸೂದೆಯನ್ನು ಉಮೀದ್ ಮಸೂದೆ ಎಂದು ಮರುನಾಮಕರಣ ಮಾಡಲಾಗಿದೆ. ಹೊಸ ಮಸೂದೆಯಲ್ಲಿ ಮೇಲ್ಮನವಿಗೆ ಹಕ್ಕು ಅಂಶವನ್ನು ಸೇರಿಸಲಾಗಿದೆ. ನ್ಯಾಯಮಂಡಳಿಯಲ್ಲಿ ನ್ಯಾಯ ಸಿಗದಿದ್ದರೆ ಮೇಲ್ಮನವಿ ಹಕ್ಕಿನಡಿ ನ್ಯಾಯಾಲಯದಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಎಂದರು. ಹಿಂದಿನ ಜೆಪಿಸಿ ಸಮಿತಿಗಳು ನೀಡಿದ್ದ ಶಿಫಾರಸುಗಳನ್ನು ಹೊಸ ತಿದ್ದುಪಡಿ ಮಸೂದೆಯಲ್ಲಿ ಸೇರಿಸಲಾಗಿದೆ. ಈ ಸಮಿತಿಗಳು ಯುಪಿಎ ಮತ್ತು ಕಾಂಗ್ರೆಸ್ ಆಡಳಿತಾವಧಿಯಲ್ಲಿ ರಚನೆಯಾಗಿದ್ದವು. ಆದ್ದರಿಂದ ಕಾಂಗ್ರೆಸ್ ಮತ್ತು ಅದರ ಮಿತ್ರ ಪಕ್ಷಗಳು ಮಸೂದೆಯನ್ನು ಬೆಂಬಲಿಸಬೇಕು. ದೇಶಾದ್ಯಂತ ಅಪಾರ ಭಾಗೀದಾರರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡ ನಂತರ ಸಚಿವಾಲಯ ಮಸೂದೆಯನ್ನು ಸಿದ್ಧಪಡಿಸಿದೆ. ಒಟ್ಟು 284 ಸಂಸ್ಥೆಗಳು ಮಸೂದೆ ಕುರಿತಂತೆ ತಮ್ಮ ಅಭಿಪ್ರಾಯಗಳನ್ನು ನೀಡಿವೆ. ಜಂಟಿ ಸಂಸದೀಯ ಸಮಿತಿಯು ವ್ಯಾಪಕ ಸಮಾಲೋಚನೆ ನಡೆಸಿ ವರದಿ ನೀಡಿದೆ ಎಂದು ಹೇಳಿದರು. उस समय ये तीनों एक ही स्टेट था. ले अभी यूनियन टेरिटरी हो गया, जम्मू श्रीनगर. और इस बार कहां विजिट किया मैंने आपका नाम पहले ही बता दिया, किस किस शहरों में इस कमेटी ने विजिट किया है. जी ने बहुत महत्वपूर्ण ಪ್ರಶ್ನೋತ್ತರ ಕಲಾಪದಲ್ಲಿ ಉತ್ತರಿಸಿದ ಸಂಪರ್ಕ ಖಾತೆ ಸಚಿವ ಜ್ಯೋತಿರಾದಿತ್ಯ ಸಿಂಧ್ಯಾ 4G ದೂರಸಂಪರ್ಕ ಸೇವೆಯನ್ನು ಭಾರತ ಸಂಪೂರ್ಣ ಸ್ವದೇಶಿಯಾಗಿ ಒದಗಿಸುತ್ತಿದ್ದು, ಈ ಮೂಲಕ ವಿಶ್ವದಲ್ಲೇ ಸ್ವದೇಶಿ ಸೇವೆ ಒದಗಿಸುತ್ತಿರುವ 5ನೇ ರಾಷ್ಟ್ರವಾಗಿದೆ. ಕೇಂದ್ರ ಸರ್ಕಾರ ಸ್ವಾಮ್ಯದ ಬಿಎಸ್ಎನ್ಎಲ್ ಸೇರಿದಂತೆ ಇತರ ಭಾರತೀಯ ಕಂಪನಿಗಳು ದೇಶೀಯವಾಗಿ ಈ ಸೇವೆಯನ್ನು ಪೂರೈಸುತ್ತಿವೆ. 5G ಸೇವೆಯು ವೇಗವಾಗಿ ಜಾರಿಗೊಳ್ಳುತ್ತಿದೆ ಎಂದು ಹೇಳಿದರು. ಕಳೆದ 10 ವರ್ಷಗಳಲ್ಲಿ ದೂರಸಂಪರ್ಕ ವಲಯ ಅಗಾಧ ಪ್ರಗತಿ ಸಾಧಿಸಿದೆ. 18 ವರ್ಷಗಳಲ್ಲಿ ಮೊದಲ ಬಾರಿಗೆ ಬಿಎಸ್ಎನ್ಎಲ್ ನಿವ್ವಳ ಲಾಭದಲ್ಲಿ ಸಾಧನೆ ತೋರಿದೆ ಎಂದು ಹೇಳಿದರು. 2007 में आज 2025 में 18 साल बाद अध्यक्ष जी पहली बार इतिहास रचा गया है कि बीएसएल ने अक्टूबर से दिसंबर क्वार्टर में नेट प्रॉफिट देश को दिखाया है 262 करोड़ रुपए का 18 साल बाद प्रधानमंत्री जी के नेतृत्व में. जो पिछला क्वार्टर अक्टूबर दिसंबर का 2023-24 वित्तीय वर्ष का था, 1262 करोड़ का लॉस था. इस वर्ष अक्टूबर दिसंबर के क्वार्टर में 262 करोड़ का प्रॉफिट हुआ है. और ऑपरेटिंग प्रॉफिट के आधार पर जो केवल 500 करोड़ का प्रॉफिट था, इस बार अक्टूबर दिसंबर के क्वार्टर में 1500 करोड़ रुपए का ऑपरेटिंग प्रॉफिट बीएसएनएल का हो गया है.